ಇಳಿದಂತ ಡಿಕೆ ಶಿವಕುಮಾರ್ ಅವರ ಟೀಮ್ ಕೆಂಪೇಗೌಡ ಏರ್ಪೋರ್ಟ್ಗೆ ಶಾಸಕ ಕುಣಿಗಲ್ ರಂಗನಾಥ್, ನೆಲಮಂಗಲ ಶಾಸಕ ಶ್ರೀನಿವಾಸ್ ಸೇರಿದಂತೆ ಎಂಎಲ್ಸಿ ರವಿ ಒಟ್ಟಿಗೆ ಆಗಮನ ಆಗಿದೆ. ಡಿಕೆ ಶಿವಕುಮಾರ್ ಅವರ ಟೀಮ್ ಈಗ ಬಂದಿಳಿದಿದೆ. ಕೆಂಪೇಗೌಡ ಏರ್ಪೋರ್ಟ್ನಿಂದ ಬೆಂಗಳೂರಿಗೆ ಪ್ರಯಾಣ, ನಾಯಕತ್ವ ಬದಲಾವಣೆ ಗುಟ್ಟು ಬಿಟ್ಟು ಕೊಡದ ಡಿಕೆ ಶಿವಕುಮಾರ್ ಆಪ್ತರು. ಸೂಕ್ತ ಸಮಯದಲ್ಲಿ ಹೈಕಮಾಂಡ್ ನಿರ್ಧರಿಸುತ್ತೆ, ಕೆಲಸ ಮಾಡ್ಕೊಂಡು ಹೋಗೋದಷ್ಟೇ ನಮ್ಮ ಜವಾಬ್ದಾರಿ ಅಂತಾರೆ ಅವರನ್ನ ಹೇಳಿಕೆ ಕೇಳಿದಾಗ ಅಥವಾ ರಿಯಾಕ್ಷನ್ ಕೇಳಿದಾಗ. ಇನ್ನು ನಾಳೆ ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ನನಗೆ ಆಹ್ವಾನ ಬಂದಿಲ್ಲ. ಏರ್ಪೋರ್ಟ್ನಲ್ಲಿ ಕುಣಿಗಲ್ ಶಾಸಕ ರಂಗನಾಥ್ ಹೇಳಿಕೆ ಕೊಟ್ಟಿರುವಂತದ್ದು. ಯಾರು ಕೂಡ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗುಟ್ಟನ್ನ ಬಿಟ್ಟು ಕೊಡೋ ರೀತಿ ಕಾಣಿಸ್ತಾ ಇಲ್ಲ. ಆ ರೀತಿಯಾಗಿ ಅವರು ರಿಯಾಕ್ಷನ್ ಕೊಡ್ತಾ ಇರುವಂತದ್ದು. ಸದ್ಯ ಏರ್ಪೋರ್ಟ್ನಲ್ಲಿ ಕುಣಿಗಲ್ ಶಾಸಕ ರಂಗನಾಥ್ ಅವರು ಹೇಳಿಕೆ ಕೊಟ್ಟಿರೋದು. ಖುಷಿ ವಿಚಾರ ಸರ್. ಸರ್ ಏನು ಖುಷಿಯಾಗಿದ್ದೀರಾ ಸರ್? ಇದು ಹಾಕೊಂಡ್ಬಿಟ್ರೆ ಹಾಗೆ ಇದು ಹಾಕೊಂಡ್ಬಿಟ್ರೆ ಹಾಗೆ ಖುಷಿ ವಿಚಾರ ಸರ್. ಸರ್ ಏನು ಖುಷಿಯಾಗಿ ಇದು ಹಾಕೊಂಡ್ಬಿಟ್ರೆ ಹಾಗೆ ಎಸ್ ನೋಡಿ, ಯಾವ ಶಾಸಕರು ಕೂಡ ರಿಯಾಕ್ಟ್ ಮಾಡೋದಕ್ಕೆ ರೆಡಿ ಇಲ್ಲ. ಕಾರಣ ಅವ್ರು ರಿಯಾಕ್ಟ್ ಮಾಡೋದೊಂದು, ಆಗೋ ಡೆವಲಪ್ಮೆಂಟೇ ಇನ್ನೊಂದು. ಅದು ಯಾಕೆ ಬೇಕು ಅಂತೇಳಿ ಸದ್ಯಕ್ಕೆ ಯಾವ ಗುಟ್ಟನ್ನು ಕೂಡ ಬಿಟ್ಕೊಡೋದಕ್ಕೆ ರೆಡಿ ಇಲ್ಲ ಡಿಕೆ ಶಿವಕುಮಾರ್ ಅವರ ಆಪ್ತ ಬಳಗದ ಶಾಸಕರು. ಸದ್ಯ ಈಗ ದೆಹಲಿಯಿಂದ ಬೆಂಗಳೂರಿಗೆ ಕೆಂಪೇಗೌಡ ಏರ್ಪೋರ್ಟ್ಗೆ ಬಂದಿಳಿದಿದ್ದಾರೆ. ಆ ಸಮಯದಲ್ಲಿ ಮಾಧ್ಯಮಗಳೊಂದಿಗೆ ಯಾರೂ ಕೂಡ ರಿಯಾಕ್ಟ್ ಮಾಡಿಲ್ಲ. ಜೊತೆಗೆ ರಿಯಾಕ್ಟ್ ಮಾಡಿದ್ರು ಅಂಥದ್ದು ಏನು ಹೇಳ್ತಾ ಇಲ್ಲ, ಬಿಟ್ಕೊಡ್ತಾ ಇಲ್ಲ ಗುಟ್ಟನ್ನು. ಬದಲಿಗೆ ಹೈಕಮಾಂಡ್ ಏನು ನಿರ್ಧಾರ ಮಾಡುತ್ತೋ, ನಮ್ಗೇನು ಜವಾಬ್ದಾರಿ ಕೊಡ್ತಾರೋ ಅದನ್ನು ನಿಭಾಯಿಸ್ಕೊಂಡು ಹೋಗೋದಷ್ಟೇ ನಮ್ಮ ಕೆಲಸ. ನಾವು ಅದ್ರ ಬಗ್ಗೆ ಏನು ಮಾತನಾಡಲ್ಲ. ಇನ್ನು ನಾಳೆ ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಕರೆದಿದ್ದಾರಾ ನಿಮ್ಮನ್ನ ಅಂತ ಅಂದರೆ ನಮಗೆ ಆಹ್ವಾನ ಬಂದಿಲ್ಲ ಅಂತ ಕೂಡ ಶಾಸಕ ರಂಗನಾಥ್ ಹೇಳಿರೋದು.